ಅಜೆಂಡಾ ವಿರೋಧ ಪಕ್ಷ ನಾಯಕರ ಆರೋಗ್ಯ ಮುಖ್ಯ. ನಿಮ್ಮ ಅಜೆಂಡಾ ಪ್ರಕಾರ ಯಾವಾಗಿದೆ? ನೀವು ಕೊಟ್ಟ ಅಜೆಂಡಾ ಪ್ರಕಾರ ಯಾವಾಗಿದೆ? ಫಸ್ಟ್ ಅಜೆಂಡ್ಮೆಂಟ್ ಮೋಷನ್ ಆಗಿ 2 ಮತ ನಿಮ್ಗೆ ಅಜೆಂಡಾ ಪ್ರಕಾರವೇ PM ನರೇಂದ್ರ ಸ್ವಾಮಿ, ಶಿವಲಿಂಗ ಅವರ ಶಿವಣ್ಣ ಈ ಅಜೆಂಡಾ ಪ್ರಕಾರ ನಿಮಗೆ ಕೊಡ್ತೇವೆ, ಸಮಯಾವಕಾಶ ಕೊಡ್ತೇವೆ. ಆದ್ಮೇಲೆ ಕೊಡ್ತೀರಾ? ಖಂಡಿತ ಕೊಡ್ತೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ, ಯಾವಾಗ ಒಮ್ಮೆ ಬರುದು ಈ ಉಪದ್ರ. ಕೂತ್ಕೊಳ್ಳಿ ಸನ್ಮಾನ್ಯ ಅಧ್ಯಕ್ಷರೇ, ಈ ಒಂದ್ ನಿಮಿಷ ಅಧ್ಯಕ್ಷರೇ, ನಾನು ಒಂದ್ ನಿಮಿಷ ಕೂತ್ಕೊಳ್ಳಿ ಅಮ್ಮ. ಆಗ ಮಾತಾಡ್ಲಿಲ್ಲ, ಈಗ ಮಾತಾಡ್ತೀವಿ. ಕೂತ್ಕೊಳ್ಳಿ, ಮಾತಾಡ್ಲಿಗ ಇಲ್ಲ. ಒಂದ್ ನಿಮಿಷ ತಾವು ಸನ್ಮಾನ್ಯ ಅಧ್ಯಕ್ಷ ಅವಕಾಶವನ್ನ ಕೊಟ್ಟಿದ್ದೀರಾ. ಅಧ್ಯಕ್ಷರೇ ಒಂದೇ ನಿಮಿಷ. ಕಳೆದ 4 ದಿನದಿಂದ ನಾವು ಸೋಮವಾರ ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದು. ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ವಿಧಾನಸಭೆಯ ಪ್ರತಿ ಸದಸ್ಯರ ಮಾಡುವಂತದ್ದು ನಿಮ್ ಕರ್ತವ್ಯ. ಬರೀ ಸದಸ್ಯರಷ್ಟಲ್ಲ, ನಿಮ್ಮ ಅಪೋಸಿಷನ್ ಲೀಡರ್ನು ಕೂಡ ರಕ್ಷಣೆ ಮಾಡುವಂತದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಇನ್ನು ಬಹಳ ಇಂಪಾರ್ಟೆಂಟ್ ಇಶ್ಯೂ ಅಂತ ಹೇಳಿ ಇದನ್ನ ತಗೊಳ್ರಿ ಅಂತ ಹೇಳ್ತಾ ಇದೀವಿ. ಮಾಡಿಲ್ಲ. ಈಗ ಅಶೋಕ್ ಅವರೇ, ನಿಮ್ ರಕ್ಷಣೆ ಸಲುವಾಗಿ ನಾವು ಅಧ್ಯಕ್ಷರೇ ಅಲ್ಲ, ನೀವೇ ಪ್ರಶ್ನೆ ಮಾಡಿ ವಿರೋಧ ಪಕ್ಷದ ಶಾಸಕರ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ಸೋಮವಾರದಿಂದ ನಾನು ನಿಲುವಳಿ ಸೂಚನೆಗೆ ಅವಕಾಶ ಹೇಳಿದ್ದೆ. ನಾನು ಹಾನಿಯಿಂದ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಕೃಷ್ಣ ಅವರು ಕಂದಾಯ ಸಚಿವರು ಮಾತನಾಡಿದ್ದಾರೆ. ಬೇರೆ ಸದಸ್ಯರುಗಳು ಕೂಡ 2 ನಿಮಿಷ ಮಾತಾಡಬೇಕು ಅಂತ ಇದ್ದಾರೆ. ಅವ್ರು ಹೇಳಿ, ಅದು ಮುಗಿದ ತಕ್ಷಣ ಇವ್ರದ್ದು ತಗೊಳ್ಳಿ. ನಾನು ಬೇಡ ಅಂತ ಹೇಳಲ್ಲ, ಅವ್ರದ್ದು ಕೂಡ ಇಂಪಾರ್ಟೆಂಟ್ ಇದೆ, ಅದನ್ನು ತಗೋಬೇಕು. ಇದೆಯಪ್ಪ, ಇದೆ ಅಜೆಂಡಾದಲ್ಲಿ ಇದೆ ಅಲ್ಲ, ಅಜೆಂಡಾದಲ್ಲಿ ಇದೆ. ಈಗ ಪ್ರಾರಂಭ ಮಾಡಿದ್ದಾರೆ ಮುಖ್ಯಮಂತ್ರಿಗಳೇ, ಪ್ರಾರಂಭ ಮಾಡಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದೀರಾ. 4 ದಿನ ಇದೇ ತರ ಸದನ ನಡೆಸ್ತೀರಾ ನೀವು? ನಾನು 2 ನಿಮಿಷ ಮುಖ್ಯಮಂತ್ರಿಗಳಾಗಿ ಈ ತರ ಸದನ ನಡೆಸಿದ್ರೆ ಮಾನ ಮರ್ಯಾದೆ ಇರುತ್ತಾ? ಜನರಿಗೆ ಏನ್ ಹೇಳ್ಬೇಕು? 4 ದಿನ ಬಂದಿರೋರು 4 ದಿನ ಆಯ್ತು. ನನ್ನ ಅಜೆಂಡಾ ಮಾಡಿದ್ರೆ ಮಾಡಕ್ಕೆ ಮಾಡ್ತಾ ಇದ್ದೀರಾ ನೀವು? ವಿರೋಧ ಪಕ್ಷ ಹಿಂಗೆ ನಡೆಸೋದು ನೀವು? ನಾವು ಹಿಂಗೆ ಮಾಡಿದ್ರೆ ನೋಡಿದ್ದೀವಿ ನಾವು. ನಿಮ್ ನೀವು ಹಿಂಗೆ ಮಾಡ್ಬೇಕಾ? ಬಾಗಿಲು ನೀವು ಹೇಳ್ದಾಗೆಲ್ಲ ಕೇಳಕ್ಕಾಗಲ್ಲ. ನೀವು ಹೇಳ್ದಾಗೆಲ್ಲ ಅಸೆಂಬ್ಲಿ ನಾವು ಬಂದಿಲ್ಲ. ಅಜೆಂಡಾ ಪ್ರಕಾರ ಇದ್ದಾರೆ, ಅವ್ರು ನಡೆಸಬೇಕು. ನಡೆಸಕ್ಕಾಗಲ್ಲ. ಅವಕಾಶ ಕೊಡಬಾರ್ದು. ಮಾಡ್ತಾ ಇದ್ದಾರೆ. ನಿನ್ನೆ ಪ್ರಸ್ತಾಪ ಈ ತರ ಮಾಡಿ ಚರ್ಚೆಗಿಂತೆಲ್ಲ ತರೋದು, ಮುಂದಕ್ಕೆ ಹಾಕೋದು. 4 ದಿನ ನಡೆದು ಬೆಳಗಾವಿಯಲ್ಲಿ ನೀವು ಮಾಡಬೇಡಿ ಅಂತ ಹೇಳಿದವ್ರು ಯಾರು? ಬೆಳಗಾವಿಯಲ್ಲಿ ದಿನ ಸದನಕ್ಕೂ ಬರಲ್ಲ. ರೋಡೆಲ್ಲ ತಂದ್ರೆ ಅದು ಅನೌನ್ಸ್ ಮಾಡಲಿ. ಇವತ್ತು ವಕ್ ಹಗರಣ ಏನಿದೆ, ಇದನ್ನ ನಾವು ಜನ ಆತಂಕದಲ್ಲಿದ್ದಾರೆ. ದಿನನಿತ್ಯ ನಾವು ನೋಡ್ತಾ ಇದ್ದೀರಿ. ಕಳೆದ 2-3 ತಿಂಗಳಿಂದ ಪತ್ರಿಕೆಯಲ್ಲಿ ಬರ್ತಾ ಇರೋ ಹೆಡ್ಲೈನ್ಸ್ಗಳನ್ನ ನೋಡಿದ್ರೆ ಜನ ಭಯಭೀತರಾಗಿದ್ದಾರೆ. ಆದ್ರಿಂದ ಈ ವಕ್ ಹಗರಣವನ್ನ ನಾನು ಮಾತಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ರಾಷ್ಟ್ರ ಕವಿ ಕುವೆಂಪು ಅವರು ಒಂದು ಕವನ ಹೇಳಿದ್ದಾರೆ. ಪರಮೇಶ್ವರ್ ಕವನ ಹೇಳಿದ್ದಾರೆ. 1936ನೇ ಇಸ್ವಿಯಲ್ಲಿ ಹೇಳಿದ್ದಾರೆ. ಇವತ್ತಿಗೂ ಅದು ಪ್ರಸ್ತುತ ಅಂತ ನಾನು ತಿಳ್ಕೊಂಡಿದ್ದೀನಿ. ಕರಿಯರದೋ ಬಿಳಿಯರದೋ ಯಾರಾದರೇನು, ಸಾಮ್ರಾಜ್ಯವಾಗಂ ಸುಲಿಗೆ ರೈತನಿಗೆ. ವಿಜಯನಗರವೋ ಮೊಘಲರಾರುವಿಕೆಯೋ ಇಂಗ್ಲಿಷರೋ, ಎಲ್ಲರೂ ಜಿಗಣೆಗಳೇ ನನ್ನ ನೆತ್ತರಿಗೆ. ಎಲ್ಲರೂ ಜಿಗಣೆಗಳೇ ನನ್ನ ನೆತ್ತರಿಗೆ. ಕತ್ತಿ ಪರದೇಶಿ ಆದರೆ ಮಾತ್ರ ನೋವೆ,
ಕತ್ತಿ ಪರದೇಶಿ ಆದರೆ ಮಾತ್ರ ನೋವೆ, ನಮ್ಮವರೇ ಹದ ಹಾಕಿ ತಿವಿದರದು ಹೂವೆ. ಕುವೆಂಪು ಅವರು ಹೇಳಿದ್ದಾರೆ, ರೈತರ ಬಗ್ಗೆ ಹೇಳಿರೋದು. ಸರ್ಕಾರ ವಿಜಯನಗರದಾದ್ರೇನು, ಮೊಘಲರದಾದ್ರೇನು, ಬ್ರಿಟಿಷರಾದ್ರೇನು, ರೈತನಿಗೆ ಜಿಗಣೆ ತರ ಎಲ್ಲ ಸುಚ್ಚಿದಿರ ಅನ್ನೋ ಮಾತನ್ನ ಹೇಳಿದ್ದಾರೆ. ಕುವೆಂಪು ಅವರ ಒಂದು ಕವನ. ಸನ್ಮಾನ್ಯ ಅಧ್ಯಕ್ಷರೇ, ಇಷ್ಟು ದಿನ ನಾವು ಲವ್ ಜಿಹಾದ್ ಅನ್ನ ನೋಡಿದ್ದೀರಿ. ಕಳೆದ 15 ವರ್ಷದಿಂದ ಪೇಪರಲ್ಲಿ ಹೋರಾಟ, ಲವ್ ಜಿಹಾದ್, ಹೆಣ್ಮಕ್ಳನ್ನ ತಗೊಂಡೋದ್ರು, ಈ ಥರದ್ದೆಲ್ಲ ನಾವು ನೋಡಿದ್ದೀರಿ. ಈಗ ಲ್ಯಾಂಡ್ ಜಿಹಾದ್ ಶುರು ಆಗ್ತದೆ. ರೈತರ ಜಮೀನುಗಳಿಗೆ ಹೋಗಿ ಬೇಲೆ ಹಾಕುವಂಥದ್ದು, ರೈತರನ್ನ ಒಕ್ಕಲೆಬ್ಸುವಂಥದ್ದು, ರೈತರ ಪಾಣಿಯಲ್ಲಿ ಕಾಲಂ 9, 11 ಏಕಾಏಕಿ ಅವರ ಹೆಸರುಗಳು, ರೈತರ ಹೆಸರು ಹೋಗಿ ಆ ವಕ್ಫ್ ಬೋರ್ಡ್ ಹೆಸರು ಬರುವಂಥದ್ದು, ಇದೆಲ್ಲ ಆಗಿ ಕರ್ನಾಟಕದಲ್ಲಿ ಒಂದು ರೀತಿ ಎಲ್ಲರೂ ತಾಲೂಕು ಆಫೀಸು, ಜಿಲ್ಲಾ ಕಚೇರಿ ಮುಂದೆ ಒಂದ್ಸರಿ ಪರೀಕ್ಷೆ ಮಾಡ್ಕೊಂಬಿಡೋಣಪ್ಪ, ನಮ್ದು ಇದೆಯೋ ಇಲ್ಲೋ, ನಮ್ಮ ಪಾಣಿಯಲ್ಲಿ ನಮ್ಮ ಹೆಸರು ಇದೆಯೋ ಇಲ್ಲ ವಕ್ಫ್ ಬೋರ್ಡ್ ಆಗಿದೆಯೋ ಅನ್ನೋ ಒಂದು ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಅದರಿಂದ ಈ ವಕ್ಫ್ ಬೋರ್ಡಿನ ಒಂದು ಅವಾಂತರದಿಂದ ಇತಿಹಾಸ ಪ್ರಸಿದ್ಧ ದೇವಾಲಯಗಳು ಕೂಡ ಇವತ್ತು ವಕ್ಫ್ ಬೋರ್ಡ್ ಅಂತ ಪಾಣಿನಲ್ಲಿ ಚೇಂಜ್ ಆಗಿದೆ. ಗೋಮಾಳಗಳು ಚೇಂಜ್ ಆಗಿದೆ, ಶಾಲೆಗಳು ಚೇಂಜ್ ಆಗಿದೆ, ಸ್ಮಶಾನಗಳು ಚೇಂಜ್ ಆಗಿದೆ. 3-4 ತಲೆಮಾರುಗಳಂತ ಇದ್ದಂತ ಆಸ್ತಿನೂ ಕೂಡ, ಪಿತ್ತಾರ್ಜಿತ ಆಸ್ತಿನೂ ಕೂಡ ಇವತ್ತು ವಕ್ಫ್ ಬೋರ್ಡ್ ಆಗಿದೆ. ಅದ್ರ ಜೊತೆಗೆ ಸರ್ಕಾರಿ ಜಮೀನುಗಳು ಕೂಡ ವಕ್ಫ್ ಬೋರ್ಡ್ ಆಗಿರುವಂಥದ್ದು ನೋಡಿದ್ದೀರಿ. ಈಗ ಕಠಿಣ ಕಾನೂನುಗಳಿದೆ. ಯಾವುದಕ್ಕೆ? ಸೇಂದಿ ವನಕ್ಕೆ ಕಠಿಣ ಕಾನೂನು ಇದೆ, ಗುಂಡ್ತೋಪಿಗೆ ಕಠಿಣ ಕಾನೂನು ಇದೆ, ಹುಲ್ಲು ಬನಿ ಗೋಮಾಳಕ್ಕೆ ಕಠಿಣ ಕಾನೂನು ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಆ ಜಮೀನಲ್ಲೂ ಕೂಡ ವಕ್ಫ್ ಬೋರ್ಡ್ ಹೆಸರುಗಳನ್ನ ಸೇರಿಸಿರುವಂಥದ್ದು. ಇವತ್ತು ಎಲ್ಲೆಲ್ಲಿ ಕಂಡ ಆಸ್ತಿನೆಲ್ಲ ನಂದು, ಕಂಡ ಆಸ್ತಿನೆಲ್ಲ ನಂದು, ಪಾಣಿ ಈ ದಾಖಲೆಗಳು ರಾತ್ರೋರಾತ್ರಿ ಚೇಂಜ್ ಆಗ್ತೈತೆ. ಒಂದು ಗಾದೆ ಇದೆ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅನ್ನೋದು. ಈಗೇನಾಗಿದೆ, ಪ್ರತ್ಯಕ್ಷ ಕಂಡರು ಒಂದ್ಸರಿ ಪಾಣಿ ತೆಗೆದು ನೋಡ್ಕೊಂಬಿಡೋಣ ಎಲ್ಲಿ ನಮ್ಮ ಹೆಸರು ಚೇಂಜ್ ಆಗಿದೆಯೋ, ಆ ಪರಿಸ್ಥಿತಿ ಇವತ್ತು ಇದೆ. ರೈತಾಪಿ ವರ್ಗ ಇವತ್ತು ಒಂದು ರೀತಿ ಆತಂಕದಲ್ಲಿ ಇರ್ತಕ್ಕಂಥದ್ದು. ಬರಗಾಲ ಆಯ್ತು, ಅತಿವೃಷ್ಟಿ ಆಯ್ತು, ರೈತರು ಸಾಲ ಕಟ್ಟಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ಇದೆ. ಒಂಥರ ಬದುಕೆ ಅವ್ರಿಗೆ ಕಷ್ಟ ಆಗ್ತಾ ಇರುವಂತ ಸಂದರ್ಭದಲ್ಲಿ ಈ ವಕ್ಫ್ ಬೋರ್ಡ್ ಒಂದು ಜಮೀನೇ ನಿಂದಲ್ಲ ಅಂತ ಹೇಳಿದ್ರೆ ಅವನ ಗತಿ ಏನಾಗ್ತೈತೆ? ಕಳೆದ 3-4 ವರ್ಷದಿಂದ ರೈತರ ಬೆಳೆಗೆ ನ್ಯಾಯ ಸಿಗ್ತಾ ಇಲ್ಲ. ಈಗ ಭೂಮಿ ಕಳ್ಕೊಳ್ಳೋ ಅಂತ ಪರಿಸ್ಥಿತಿಗೆ ರೈತರು ಬರ್ತಾ ಇದ್ದಾರೆ. ಒಂದು ರೀತಿ ಆಸ್ತಿ, ಪಿತ್ತಾರ್ಜಿತ ಆಸ್ತಿ ಬಂದಿರೋದು ಇಡೀ ಗ್ರಾಮಗಳೇ ಇವತ್ತು ವಕ್ಫ್ ಆಸ್ತಿ ಅಂತ ಆಗಿದೆ. ನಾನು ಮೊನ್ನೆ ಮೈಸೂರು ಜಿಲ್ಲೆಗೆ ಹೋಗಿದ್ದೆ. ಕೃಷ್ಣರಾಜನ ವಿಧಾನಸಭಾ ಕ್ಷೇತ್ರ ಇದೀರ, ಅಲ್ಲಿ ಮುನೇಶ್ವರ ನಗರಕ್ಕೆ ಭೇಟಿ ಮಾಡಿದ್ದೆ. ಭೇಟಿ ಮಾಡಿದಾಗ ಅಲ್ಲಿ ವಾಸ ಮಾಡ್ತಕ್ಕಂಥ ಜನ ಇದ್ದಾರೆ 100ಕ್ಕೆ 100ರಷ್ಟು ಕುರುಬರು. ಸುಮಾರು 110 ಮನೆ ಇದೆ. 110 ಮನೆ ಇದೆ, 100ಕ್ಕೆ 100ರಷ್ಟು ಕುರುಬ ಜನಾಂಗದವ್ರು ವಾಸ ಮಾಡ್ತಾರೆ. ಹಿಂದೆ ಗ್ರಾಮ ಆಗಿತ್ತು, ಈಗ ಅದು ಮೈಸೂರು ನಗರಕ್ಕೆ ಸೇರಿದೆ. ಅವರೆಲ್ಲರಿಗೂ ಹಕ್ಕುಪತ್ರ ಕೊಟ್ಟಿದ್ದಾರೆ. ನಾವಿರ್ಲಿಲ್ಲ ಅವಾಗ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು. ಅವರು ಹಕ್ಕುಪತ್ರ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಗರಸಭೆಯವರು ಅವ್ರಿಗೆ ಖಾತಾ ಮಾಡಿಕೊಟ್ಟಿದ್ದಾರೆ, ಟ್ಯಾಕ್ಸ್ ಕಟ್ಟಿದ್ದಾರೆ, ಪಾಣಿ ಇದೆ ಅವರ ಹೆಸರಲ್ಲಿ. ಮಾತೆ ಮಾಧವಿದ ಆಶ್ರಮ ಒಂದು ಅದ ಸರ್, ಅದರೊಳಗೆ ತಾವು ಹೇಳಿದ್ರೆ ಅದೆಲ್ಲನೂ ಕೂಡ ಈಗ ವಕ್ಫ್ ಬೋರ್ಡ್ ಅಂತ ಮಾಡ್ಬಿಟ್ಟಿದ್ದಾರೆ. ಸರ್ಕಾರ ಹೇಳ್ತೈತೆ ನಾವು ಏನು ಮಾಡಲ್ಲ ಅಂತ, ಅದೆಲ್ಲ ಕೂಡ ವಕ್ಫ್ ಬೋರ್ಡ್ ಅಂತ ಆಗಿದೆ. ನಾನು ಭೇಟಿ ಮಾಡಿದಾಗ ಏನಪ್ಪ ನಿಮ್ ಸಮಸ್ಯೆ ಅಂತ ಕೇಳಿದೆ. ಅಲ್ಲೊಂದು ಬಸವ ಮಂದಿರ ಇದೆ, ಬಸವಣ್ಣನ ದೇವಸ್ಥಾನ ಇದೆ, ದೊಡ್ಡದು, ಸುಮಾರು ಒಂದು 100 ಅಡಿ ಇರ್ಬೋದು. ದೊಡ್ಡ ದೇವಸ್ಥಾನ ಬಸವಣ್ಣಂದು ವಿಗ್ರಹನೂ ಕೂಡ ಇದೆ. ರಾಜಸ್ಥಾನದಿಂದ ತಂದಿರೋ ವಿಗ್ರಹ ಇರ್ಬೋದು, ವೈಟ್ ಇದು. ಅಲ್ಲಿ ಒಬ್ಬರು ಸ್ವಾಮೀಜಿನೂ ಇದ್ದಾರೆ, ಮಠದ ಸ್ವಾಮೀಜಿನೂ ಇದ್ದಾರೆ. ಅಲ್ಲಿ ಅನ್ನದಾಸೋಹ ನಡೀತೈತೆ. ನಮ್ಮ ಸರ್ಕಾರ ಇದ್ದಾಗ ಅವ್ರಿಗೆ 60 ಲಕ್ಷ ರೂಪಾಯಿ ಅನುದಾನನೂ ಕೊಟ್ಟಿದ್ದೀರಿ.
ಆ ಮಠ ಅನ್ನದಾಸೋಹ ಕಾರ್ಯ ಮಾಡಕ್ಕೋಸ್ಕರ ನಾವು 60 ಲಕ್ಷ ರೂಪಾಯಿ ಸರ್ಕಾರದಿಂದನೂ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಮಠ ಇದ್ದು ಬಸವಣ್ಣ ಇದ್ದು ಅದಕ್ಕೆ ವಕ್ಫ್ ಬೋರ್ಡ್ ಅವರು ನೋಟಿಸ್ ಕೊಟ್ಟಿದ್ದಾರೆ, ಇದು ನಿಮ್ಮದಲ್ಲ ಆಸ್ತಿ, ಖಾಲಿ ಮಾಡಿ ಅಂತ. ಅಲ್ಲಿ ಜನ ನಾವು ಹೋದಾಗ ಬಂದ್ರು 100 ಜನ, ಏನಪ್ಪ ಏನಾನ ಸಮಸ್ಯೆಗೆ ಪರಿಹಾರ ಮಾಡ್ಬೋದಾ ಅಂದ್ರು. ಇಲ್ಲ ಸರ್, ನಾವು ಪ್ರತಿ ತಿಂಗಳು ಪರಮೇಶ್ವರ್ ಅವರೇ ಇವತ್ತಿರೋರ್ಗು ಪ್ರತಿ ತಿಂಗಳು ನೋಟಿಸ್ ಕೊಟ್ಟಿದ್ದಾರೆ, ಅವರೆಲ್ಲ ಬೆಂಗಳೂರಿಗೆ ಬರಬೇಕು, ಬಸ್ ಮಾಡ್ಕೊಂಡ್ ಬರ್ಬೇಕಲ್ಲಿ. ಪ್ರತಿ ತಿಂಗಳು ಆ 110 ಜನನು ಬಸ್ ಮಾಡ್ಕೊಂಡು ಪ್ರತಿ ತಿಂಗಳು ಬೆಂಗಳೂರಿನ ವಕ್ಫ್ ಬೋರ್ಡ್ಗೆ ಬರ್ಬೇಕು. ಇವತ್ತವರೆಗೂ ಬರ್ತಾ ಇದ್ದಾರೆ. ನೀವು ಸ್ಟಾಪ್ ಮಾಡಿದೀನಿ ಅಂತ ಎಲ್ಲ ಹೇಳಿದಿರಲ್ಲ, ಏನೂ ಇಲ್ಲ.